ಕಡಲ ಕಿನಾರೆಗೆ ಸಮುದ್ರ ದಂಡೆಯಲ್ಲಿ ತಮ್ಮ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡ್ಲಿಕ್ಕೆ ಹಾಗಾದ್ರೆ ಇದು 2025 ಕೊನೆಯ ದಿನ ಅದನ್ನು ಕಳೀಲಿಕ್ಕೆ ಸಮುದ್ರ ದಂಡೆಗೆ ಕೊಡಗಿನ ಒಂದು ಕುಟುಂಬ ಬಂದಿದೆ. ಮಾತಾಡಿಸ್ತೀನಿ ಮೇಡಮ್. ಇವತ್ತು 2025 ಕೊನೆಯ ದಿನ, ಅದನ್ನ ಸಮುದ್ರ ದಂಡೆ ಮೇಲೆ ಕಳಿಬೇಕು ಅನ್ನೋ ಒಂದು ಇರಾದಿಂದ ಬಂದಿರೋದು ಹೇಗೆ? ನಾವ್ ಆಕ್ಚುಲಿ ಟೆಂಪಲ್ ಬಂದಿದ್ದು, ಹಾಗೇನೆ ನ್ಯೂ ಇಯರ್ ಎಂಡ್ ಅಲ್ಲ, ಸೊ ಹಾಗೆ ಫನ್ ಮಾಡ್ಕೊಂಡು ಹೋಗೋಣ ಅಂತ ಈ ಕಡೆ ಬೀಚ್ ಸೈಡ್ ಬಂದಿದ್ದು. ಚೆನ್ನಾಗಿದೆ, ಕ್ರೌಡ್ ಎಲ್ಲ ಸ್ವಲ್ಪ ಕಮ್ಮಿ ಇದೆ, ಮೇ ಬಿ ಸಂಜೆ ಮೇಲೆ ಜಾಸ್ತಿ ಆಗ್ಬೋದು. ಫನ್ ಇದೆ, ಮಕ್ಕಳೆಲ್ಲ ಇದ್ರು ನಮ್ ಜೊತೆ, ಅದಕ್ಕೆ ಇಯರ್ ಎಂಡ್ ಅಲ್ಲ, ಒಂದ್ ಸ್ವಲ್ಪ ಫನ್ ಇರ್ಲಿ ಅಂತ ಬಂದಿದ್ದೀಗ. ಮೇಡಮ್ ನೀವೇನ್ ಹೇಳ್ತೀರಿ? ಹಾ, ಆಕ್ಚುಲಿ ನಾವು ಧರ್ಮಸ್ಥಳಕ್ಕೆ ಅಂತ ಬಂದಿದ್ವಿ. ಆಮೇಲೆ ಮಕ್ಳು ಸ್ವಲ್ಪ ಬೀಚ್ ಅಂತ ಹೇಳ್ತಾ ಇದ್ರು, ಹಂಗೆ ಅವ್ರನ್ನ ಕರ್ಕೊಂಡ್ ಬಂದ್ವಿ. ತುಂಬಾ ಎಂಜಾಯ್ ಮಾಡ್ತಾ ಇದಾರ. ಇವತ್ತಿನ ಪ್ಲಾನ್ ಏನು ಮೇಡಮ್? ಆಕ್ಚುಲಿ ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿ ರಿಟರ್ನ್ ಹೋಗೋಣ ಅಂತ ಇದೀವಿ. ಅಂದ್ರೆ ಇಯರ್ ಎಂಡ್ ಅಲ್ವಾ, ಅದಕ್ಕೆ ಸ್ವಲ್ಪ ಮೆಮೊರಿ ಇರ್ಲಿ ಅಂತ ಕರ್ಕೊಂಡ್ ಬಂದಿದ್ದೀವಿ ಇಲ್ಲಿಗೆ. ಹೇಗೆ ಅನಿಸ್ತಾ ಇದೆ ಬೀಚ್ ಸೈಡ್ ಅಲ್ಲಿ 2025 ಕೊನೆಯ ದಿನವನ್ನು ಕಳೀತಾ ಇರೋದು? ಹಾ, ತುಂಬಾ ಖುಷಿ ಆಗ್ತಾ ಇದೆ. ಟೆಂಪಲ್ ವಿಸಿಟ್ ಮಾಡಿ ಆಕ್ಚುಲಿ ಇಲ್ಲಿಗೆ ಬಂದಿದ್ದೀವಿ. ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ. ಮುಂದಿನ ಪ್ಲಾನ್ ಏನು? ನೀವು ಕೊಡಗಿನವರು ಏನ್ ಪ್ಲಾನ್ ಮಾಡ್ಕೊಂಡಿದ್ದೀರಿ? ಪ್ಲಾನ್ ಇನ್ನು ಡಿಸೈಡ್ ಆಗಿಲ್ಲ. ಸ್ಟೇ ಆಗೋ ತರ ಇದೀವಿ. ಸ್ಟೇ ಆಗಿ ನೋಡ್ಬೇಕು ಏನ್ ಪ್ಲಾನ್ ಮಾಡಬೇಕು ಅಂತ. ಸೊ ಫಾಸ್ಟ್ನೆಲ್ಲ ಸಮುದ್ರದಲ್ಲಿ ಬಿಟ್ಬಿಟ್ಟು ನೆಕ್ಸ್ಟ್ ನ್ಯೂ ಇಯರ್ಗೆ ಹೋಗೋಣ ಅಂತ ಪ್ಲಾನ್ ಅಲ್ಲಿ ಇದೆ ಈಗ. ಸೊ ಏನು ಇನ್ನು ಡಿಸ್ಕಷನ್ ಆಗಿಲ್ಲ. ಇಲ್ಲಿ ಟೈಮಿಂಗ್ಸ್ ನೋಡ್ಕೊಂಡು ಯಾವ ತರ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ಟೇ ಆದ್ರೆ ಸ್ಟೇ ಆಗಿ ನಾಳೆ ಕೊಡಗಿ ಹೋಗ್ಬೇಕಂತ ಹೇಳ್ತೀವಿ. ಕೊಡಗಿನವ್ರು ಯಾವಾಗ್ಲೂ ಫನ್ ಲವರ್ಸ್. ಇವತ್ತು ಯಾವ ರೀತಿ ಪ್ಲಾನ್ ಮಾಡ್ಕೊಂಡಿದ್ದೀರಿ? ನೋಡ್ಬೇಕು, ಸ್ವಲ್ಪ ಚಿಲ್ ಔಟ್ ಮಾಡ್ಬೇಕು. ಚೆನ್ನಾಗಿದೆ ವೆದರ್, ತುಂಬಾ ಹಾಟ್ ಅಲ್ಲ, ತುಂಬಾ ಕೋಲ್ಡ್ ಅಲ್ಲ, ಚೆನ್ನಾಗಿದೆ ವೆದರ್. ಚಿಲ್ ಔಟ್ ಮಾಡಕ್ಕೆ ಪ್ಲಾನ್ ಮಾಡ್ತಾ ಇದೀವಿ, ನೋಡೋಣ ಹೇಗಾಗುತ್ತೆ ಅಂತ. ಥ್ಯಾಂಕ್ ಯು. ಇದಿಷ್ಟು ಕೊಡಗಿನ ಕುಟುಂಬ ಕೊಟ್ಟಿರುವಂತಹ ಒಂದು ಮಾತು. ಅಂದ್ರೆ ಯಾವ ರೀತಿ ಒಂದು ಎಂಜಾಯ್ ಮಾಡಬೇಕು ಅನ್ನೋದನ್ನ ಇಲ್ಲಿ ಸಮುದ್ರ ದಂಡೆಗೆ ಜನರು ಬರ್ತಾ ಇದ್ದಾರೆ. ನೀವು ನೋಡ್ಬೋದು ಯಾವ ರೀತಿ ಜನ ಬಂದ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ. ಸಮುದ್ರದಲ್ಲಿ ಈಜ್ಲಿಕ್ಕೆ ಹಾರ್ತಾ ಇರುವಂತದ್ದು, ಅವರನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಯಾವುದೇ ಒಂದು ದುರಂತಗಳು ನಡೆಯದಂತೆ ಈಗಾಗಲೇ ಮುಂಜಾಗ್ರತೆ ವಹಿಸಲಾಗಿದೆ. ಹಾಗೇನೆ ಇಲ್ಲಿ ಲೈಫ್ ಗಾರ್ಡ್ಗಳು ಕೂಡ ಇದ್ದಾರೆ. ಅವರು ಹೆಚ್ಚು ಮುಂದೆ ಹೋಗದಂತೆ, ಈ ಪ್ರವಾಸಿಗರು ನೀರಿಗೆ ಹೆಚ್ಚಿನ ಆಳಕ್ಕೆ ಹೋಗದಂತೆ ಅವರನ್ನ ತಡೀತಾ ಇದ್ದಾರೆ. ಹಾಗೆ ಯಾರು ಕೂಡ ಈ ಒಂದು ಬ್ಯಾರಿಕೇಡ್ಸ್ ಗಳನ್ನ ಹಾಕಿ, ಸಮುದ್ರದಲ್ಲಿ ಒಂದು ಬ್ಯಾರಿಕೇಡ್ಸ್ ತರ ಇದೆ, ಅದನ್ನ ದಾಟಿ ಹೋಗಬಾರದು ಅನ್ನೋದನ್ನ ಈಗಾಗಲೇ ಲೈಫ್ ಗಾರ್ಡ್ಗಳು ಹೇಳಿರುವಂತದ್ದು ಪ್ರವಾಸಿಗರಿಗೆ. ಹಾಗೆ ಬೋಟ್ಗಳು ಕೂಡ ಇದಾವೆ. ನೀವು ನೋಡಬಹುದು ಸಮುದ್ರದಲ್ಲಿ ಅಲ್ಲಲ್ಲಿ ಕೆಲವು ಬೋಟ್ಗಳನ್ನ ಕೂಡ ಮುಂಜಾಗ್ರತಾ ಕ್ರಮವಾಗಿ ಇರುವಂತದ್ದು. ಏನಾದ್ರೂ ಅನಾಹುತಗಳಾದ್ರೆ, ದುರಂತಗಳಾದ್ರೆ ಅದ್ರ ರಕ್ಷಣೆಗೆ ಈ ಬೋಟ್ಗಳು ಧಾವಿಸ್ತವೆ. ಇವತ್ತಿನ ಒಂದು ಸಮುದ್ರ ಕಿನಾರೆಯಲ್ಲಿ ಎಂಜಾಯ್ಮೆಂಟ್ ಹಾಗೇನೆ ಫನ್ ಆಗಿ ಈ 2025 ಕೊನೆಯ ದಿನವನ್ನ ಕಳಿಬೇಕು, ಮೋಜು ಮಸ್ತಿಯೊಟ್ಟಿಗೆ ಕೊನೆಯ ದಿನವನ್ನ ಕಳಿಬೇಕು. ಹಾಗೇನೆ 2026 ಸಂಭ್ರಮದಿಂದ ಬರಮಾಡ್ಕೊಳ್ಬೇಕು ಅನ್ನೋ ಒಂದು ಇರಾದೆಯಿಂದ ಪ್ರವಾಸಿಗರು ಬರ್ತಾ ಇದ್ದಾರೆ. ಹಾಗೆ ಸಂಜೆ ಹೊತ್ತಿಗೆ ಈ ಒಂದು ಬೀಚ್ ಫುಲ್ ಆಗುತ್ತೆ ಅಂತಾನೆ ಹೇಳ್ಬೋದು.